ಬಿಗ್ ಬಾಸ್ ಕಾರ್ಯಕ್ರಮ ನಿಲ್ಲುವುದರ ಹಿಂದೆ ಕಾರಣ ಏನು? ಜೆಡಿಎಸ್ನವರು ದೊಡ್ಡದಾಗಿ ಒಂದ್ ಕಡೆ ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ. ಆಯ್ತು, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ. ನಟ್ಟು ಬೋಲ್ಟು ಒಂದ್ ಕಡೆ ಸಮರ ಶುರುವಾಗ್ಬಿಟ್ಟಿದೆಯಾ? ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಎಲ್ಲಾ ಸ್ಪರ್ಧಿಗಳನ್ನ ಮಾಸ್ ಹಾಕಿ ಎಲ್ಲರನ್ನ ಕೂಡ ಎಲಿಮಿನೇಟ್ ಮಾಡಿಬಿಟ್ರು. ನೋಡಿ, ಈಗ ನಟ್ಟು ಬೋಲ್ಟು ಟೈಟ್ ಮಾಡಿಸಿದ್ರ DK ಹಾಗಾದ್ರೆ ನೋಡಿ, ನಟ್ಟು ಬೋಲ್ಟು ಕಿತಾಪತಿ ಬೇರೆ ಯಾರು ಅಲ್ಲ, ಸಾಧು ಕೋಕಿಲ ಅವ್ರದ್ದು. ಹಾಯ್, ಹಲೋ, ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿರುವಂತಹ ರಿಯಾಲಿಟಿ ಶೋ ಇದೀಗ ಒಂದು ಕಡೆ ಬಂದಾಗ್ಬಿಡ್ತು ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಕೂಡ ಬಿಗ್ ಬಾಸ್ ಶೋ ಅನ್ನ ಬಹಳ ಅದ್ಭುತವಾಗಿ ನೋಡ್ತಿದ್ವಿ. ಏನಪ್ಪ ಹಿಂಗಾಗೋಗ್ಬಿಡ್ತಲ್ಲ. ಯಾಕಂದ್ರೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ರೀ. ಈಗ ಆ ಸೆಟ್ ಒಂದು ಕಡೆ ಬೀಗ ಬಿದ್ದು ಬಿಡ್ತು ಅನ್ನುವಂಥ ಮಾತು. ನೋಡಿ, ಶೋ ಅರ್ಧಕ್ಕೆ ನಿಂತುಬಿಟ್ಟಿದೆ. ಸ್ಪರ್ಧಿಗಳೆಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ಅಂದರೆ ಆ ಶಾಕ್ನಿಂದ ಹೊರಬರೋದಕ್ಕೆ ಸ್ಪರ್ಧಿಗಳು ಆಗ್ತಾ ಇಲ್ಲ. ಏನಾಗೋಗ್ಬಿಡ್ತು ಅನ್ನುವಂಥ ಮಾತು. ಸದ್ಯದ ಮಟ್ಟಿಗೆ ಈಗ ಸ್ಪರ್ಧಿಗಳೇನಿದಾರಲ್ಲ, ರೆಸಾರ್ಟ್ನಲ್ಲಿ ಒಂದು ಕಡೆ ಇರಿಸಲಾಗಿದೆ. ಅವ್ರಿಗೆ ಸ್ಟಾರ್ ನಟ ಕಿಚ್ಚ ಸುದೀಪ್ ಹೋಸ್ಟ್ ಮಾಡುವಂಥ ಬಿಗ್ ಬಾಸ್ ಕಾರ್ಯಕ್ರಮ ನಿಲ್ಲುವುದರ ಹಿಂದೆ ಕಾರಣ ಏನು ಅನ್ನುವಂಥದ್ದು ಸಾಕಷ್ಟು ಜನ ಒಂದು ಕಡೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಕಾರಣ, ಏನು ಕತೆ ಅನ್ನುವಂಥದ್ದು. ಇದರ ನಡುವೆ ಒಂದು ಕಡೆ JDSನವರು ದೊಡ್ಡದಾಗಿ ಒಂದು ಕಡೆ ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ. ಕಲಾವಿದರ ಮೇಲೆ ಸೇಡ್ ತಿರ್ಸ್ಕೊಂಡ್ಬಿಟ್ರು. ನಟ್ಟು ಬೋಲ್ಟು ಮಿನಿಸ್ಟರ್ ಒಂದು ಕಡೆ ಆರೋಪ ಸಹಜವಾಗಿ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಅದನ್ನ ಬದಿಗಿಟ್ಬಿಡಿ. ನೋಡಿ, ಈಗ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವ್ರಿ. ಎರಡ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ. ಅಂತ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರುವಂತಹ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾವತ್ತೂ ಕೂಡ ಗಮನ ಹರಿಸೋದಿಲ್ಲ. ಸಾಕಷ್ಟು ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಗೊಳ್ಳಿ, ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ರಸ್ತೆ ಗುಂಡಿಗಳನ್ನು ಸರಿ ಮಾಡಿ ಅಂತ ಒಂದಿಷ್ಟು ಪ್ರತಿಭಟನೆ ಕೂಡ ನಡೀತಾ ಇದೆ. ಅದರ ಮಧ್ಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಈ ರೀತಿಯಾದಂಥ ಭ್ರಷ್ಟಾಚಾರ ನಡೀತಾ ಇದೆ. ಅದೂ ಕೂಡ ಒಂದಿಷ್ಟು ಸರಿ ಮಾಡಿ ಅಂತ ಸಾಕಷ್ಟು ಜನ ಆರೋಪಗಳು ಮಾಡ್ತಾ ಇದ್ದಾರೆ. ಈ ರೀತಿ ಆಗಬೇಕಾಗಿತ್ತು, ನಮ್ಮ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ, ಕಾನೂನು ವ್ಯವಸ್ಥೆ ಸರಿಯಿಲ್ಲ ಅಂತ ಸಾಕಷ್ಟು ಜನ ಒಂದೊಂದು ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಬದಿಗೆಟ್ಬಿಟ್ಟು ಪ್ರಚಾರ ಎದರಲ್ಲಿ ಸಿಗುತ್ತೆ, ಅದರಲ್ಲಿ ಒಂದಿಷ್ಟು ಅಧಿಕಾರಿಗಳು ಮುಂದಾಗ್ಬಿಟ್ರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ನೋಡಿ, ಪರಿಸರ ಮಾಲಿನ್ಯ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಕಾನೂನು ಪಾಲಿಸಬೇಕಾಗಿರುವಂಥದ್ದು. ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಆಗಬಾರ್ದು. ನೋಟಿಸ್ ಕೊಟ್ಟರೂ ಕೂಡ ಅದಕ್ಕೆ ಮೊಂಡತನ ಅಂತಾರೆ, ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಅಂತಂದರೆ ಈ ರೀತಿಯಾದಂಥ ಘಟನೆ ಸಹಜವಾಗಿ ಬರುತ್ತೆ. ಒಂದು ಕಡೆ ಏನೋಪ್ಪ, ಈ ಜಾಲಿವುಡ್ ಅನ್ನುವಂಥ ಒಂದು ಸ್ಟುಡಿಯೋ ಇದೆ. ಆ ಸ್ಟುಡಿಯೋದಲ್ಲಿ ಬಹಳ ಅದ್ಭುತವಾದಂಥ ಒಂದಿಷ್ಟು ಬಿಗ್ ಬಾಸ್ ಶೋ ನಡೀತಾ ಇತ್ತು. ಈ ಸೀಸನ್ ಬಹಳ ಅದ್ಭುತವಾಗಿ ಆರಂಭ ಆಗಿತ್ತು. ಯಾಕಂದರೆ ಮೈಸೂರು ದಸರಾ ಸಂಸ್ಕೃತಿ ನಗರಿ ಅನ್ನುವಂಥ ಒಂದು ಥೀಮನ್ನು ಇಟ್ಟುಕೊಂಡು ಬಿಗ್ ಬಾಸ್ ಆರಂಭ ಆಗಿತ್ತು. ಈ ಆರಂಭ ಆಗ್ತಿದ್ದ ಹಾಗೆ ಯಾವಾಗ ಏನು ಕಂಟಕ ಆಯಿತು ಗೊತ್ತಿಲ್ಲ. ಬಿಗ್ ಬಾಸ್ ಆರಂಭ ಆಗ್ತಿದ್ದ ಹಾಗೆ ಒಂದು ವಾರನೂ ಆಗಿಲ್ಲ, ಒಂದು ಕಡೆ ಕಂಪ್ಲೀಟ್ ಆಯಿತು. ಒಂದೇ ವಾರದ ಒಂದಿಷ್ಟು ಪಂಚಾಯಿತಿ ಮುಗೀತು. ಎರಡನೇ ವಾರದ ಪಂಚಾಯಿತಿ ಇನ್ನೂ ಕೂಡ ಮಾಡಬೇಕಾಗಿತ್ತು. ಈ ವಾರದಲ್ಲಿ ಯಾರ್ಯಾರು ತಪ್ಪುಗಳನ್ನು ಮಾಡ್ತಾರೆ, ಏನು ಕತೆ, ಅದೆಲ್ಲವೂ ಕೂಡ ಕಂಡು ಹಿಡುವಂಥ ಕೆಲಸಗಳು ಆಗ್ತಾ ಇತ್ತು. ಭಾಳ ಅದ್ಭುತವಾಗಿ ಎಲ್ಲ ಸ್ಪರ್ಧಿಗಳು ಆಡ್ತಾ ಇದ್ರು. ಈಗ ತಾನೇ ಒಂದಿಷ್ಟು ವ್ಯಕ್ತಿತ್ವದ ಆಟ ಆರಂಭ ಆಗಿತ್ತು. ಅಷ್ಟರ ಮಧ್ಯದಲ್ಲೇ ಒಂದು ಕಡೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದುಬಿಡ್ತು. ಸೀಸನ್ 11ರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದಿಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಅಲ್ಲಿರುವಂಥ ಸ್ಪರ್ಧಿಗಳು ಹೊರಗಡೆ ಹೋಗಿ ಬಂದಿದ್ರು. ಆದರೆ 10ನೇ ಸೀಸನ್ನಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಯಾವುದು ಅಂತಂದರೆ, ವರ್ತೂರ್ ಸಂತೋಷ್ ಅವರ ಈ ಪೆಂಡಿಟ್ ಅನ್ನುವಂಥದ್ದು, ಅಂತಂದರೆ ಈ ಕೊಳ್ಳಲ್ಲಿ ಹಾಕಿರುವಂಥ ಒಂದು ಪೆಂಡಿಟ್ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಅದೆಲ್ಲವೂ ಕೂಡ ಆದಂಥ ಸಂದರ್ಭದಲ್ಲಿ ಈಗ ಮತ್ತೆ ಬಿಗ್ ಬಾಸ್ ಆರಂಭ ಆಗಿದ್ರೆ ಯಾವುದೇ ರೀತಿಯಾಗಿ ಇರ್ತಾ ಇರಲಿಲ್ಲ. ಬಟ್ ಇದೆಲ್ಲದರ ಮಧ್ಯದಲ್ಲಿ ಇದೀಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಟ್ಟು ಬೋಲ್ಟು ಒಂದು ಕಡೆ ಸಮರ ಶುರುವಾಗ್ಬಿಟ್ಟಿದೆಯಾ? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಸಿನಿಮಾ ರಂಗದ ಸಮರ ಮತ್ತೆ ಮುಂದುವರಿತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಅಂದು DCM DK ಶಿವಕುಮಾರ್ ಆಡಿದಂಥ ನಟ್ಟು ಬೋಲ್ಟ್ ಹೇಳಿಕೆಯನ್ನ ಅನೇಕ ಕಲಾವಿದರು ಖಂಡಿಸಿದ್ರು.
ಸ್ವತಃ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಶೋ ಆರಂಭದ ಪ್ರೆಸ್ ಮೀಟ್ನಲ್ಲೂ ಕೂಡ ಈ ನಟ್ಟು ಬೋಟ್ ಹೇಳಿಕೆ ಪ್ರಸ್ತಾಪವೂ ಕೂಡ ಆಗಿತ್ತು. ಸುದೀಪ್ ಕೂಡ ಈ ಬಗ್ಗೆ ಬಹಳ ಸ್ಪಷ್ಟನೆ ಕೊಡುವಂತ ಪ್ರಯತ್ನವೂ ಕೂಡ ಮಾಡಿದ್ರು. ಇದೀಗ ಬಿಗ್ ಬಾಸ್ ಶೋ ನಡೀತಿದ್ದ ಜಾಗಕ್ಕೆ ಬೀಗ ಬಿದ್ದಿದ್ದಕ್ಕೆ ಸಾಕಷ್ಟು ಜನ ಒಂದಿಷ್ಟು ಕಾರಣಗಳಿದ್ದಾವೆ. ಏನ್ ಕಾರಣ ಅನ್ನುವಂತ ಒಂದಿಷ್ಟು ಚರ್ಚೆ ಕೂಡ ನಡೀತಾ ಇದೆ. ಅಸಲಿ ಆಟ ಈಗ ಶುರುವಾಯಿತಾ ಅನ್ನುವಂತ ಪ್ರಶ್ನೆ. ಯಾಕೆ ಅಸಲಿ ಆಟ ಈಗ ಶುರುವಾಯಿತು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ನಡೀತಾ ಇತ್ತು. ಬಿಗ್ ಬಾಸ್ ಶೋ ಆರಂಭದಲ್ಲೇ ವಿಘ್ನ ಎದುರಾಗ್ಬಿಟ್ಟಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ ಒಂದು ವಾರವಷ್ಟೇ ಮುಗಿದಿದ್ರೆ 2ನೇ ವಾರಕ್ಕೆ ಕಾಲಿಟ್ಟಿದೆ. ಅಷ್ಟರಲ್ಲೇ ಬಿಗ್ ಬಾಸ್ ಮನೆಗೆ ಒಂದ್ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತ ತಹಶೀಲ್ದಾರ್ ಅವರು ಬಿಗ್ ಬಾಸ್ ಶೋ ನಡೀತಾ ಇದ್ದಂತ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿದು ಬಿಟ್ಟಿದ್ರು. ಅಂದ್ರೆ ಎಲ್ಲಾ ಸ್ಪರ್ಧಿಗಳನ್ನ ಮಾಸ್ ಹಾಕಿ ಎಲ್ಲರನ್ನ ಕೂಡ ಎಲಿಮಿನೇಟ್ ಮಾಡಿಬಿಟ್ರು. ಸೊ ಜಾಲಿವುಡ್ ಸ್ಟುಡಿಯೋ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಾಗಿ ಅನುಮತಿ ಪಡೆದಿರಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಈ ಸಂಬಂಧ ಜಾಲಿವುಡ್ ಸ್ಟುಡಿಯೋಗೆ ಒಂದ್ ಕಡೆ ನೋಟಿಸ್ ನೀಡಲಾಗುತ್ತೆ. ರಾಮನಗರದ ತಹಶೀಲ್ದಾರ್ ಆಗಿರುವಂತಹ ತೇಜಸ್ವಿನಿ ಅವರು ಸ್ಟುಡಿಯೋಗೆ ಬೀಗವನ್ನ ಜಡಿದು ಬಿಡ್ತಾರೆ. ಅಂದ್ರೆ ಈ ಎಲ್ಲವೂ ಕೂಡ ಒಂದು ಕಡೆ ಸೇಡನ್ನ ತೀರಿಸ್ಕೊಂಡ್ಬಿಟ್ರ ಡಿ ಕೆ ಶಿವಕುಮಾರ್ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸ್ವತಃ JDS ಪಕ್ಷದ ಒಂದು ಟ್ವೀಟ್ ವಾರ್ನಲ್ಲಿ ಒಂದ್ ಕಡೆ ಹರಿದಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೇಡನ್ನ ತೀರಿಸ್ಕೊಂಡ್ಬಿಟ್ರು, ಡಿ ಕೆ ಶಿವಕುಮಾರ್ ಅವರು ಸೇಡನ್ನ ತೀರಿಸ್ಕೊಂಡ್ಬಿಟ್ರು ಅಂತ JDS ಒಂದ್ ಕಡೆ ಟ್ವೀಟ್ ಅನ್ನ ಮಾಡಿದೆ. ಯಾಕೆ ಅಂತಂದ್ರೆ, ನಾವು ಗಮನಿಸ್ತಾ ಹೋದಾಗ ನೋಡಿ, ಬಿಗ್ ಬಾಸ್ ಮನೆಗೆ ಬೀಗ ಬೀಳಲು DCM ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅಂತ JDS ಆರೋಪ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ, ನಟ್ಟು ಬೋಲ್ಟು ವಿಚಾರ ಸಮರದ ಸೇಡನ್ನ ತೀರಿಸಿಕೊಳ್ಳಲು DKಶಿ ಬೀಗ ಹಾಕಿಸಿದ್ದಾರೆ ಎನ್ನುವಂತೆ JDS ಒಂದ್ ಕಡೆ ಟ್ವೀಟ್ ಮಾಡಿಬಿಟ್ಟಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಮಾಡಿಸಿ ಕಲಾವಿದರ ಮೇಲೆ ಒಂದು ಕಡೆ ಸೇಡನ್ನ ತೀರಿಸ್ಕೊಂಡ್ಬಿಟ್ರು ಇವರು. ನಟ್ಟು ಬೋಲ್ಟು ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅಂತ JDS ಟ್ವೀಟ್ ಮಾಡುವ ಮೂಲಕ ಕಿಡಿಯನ್ನ ಕಾರಿದೆ. ನೋಡಿ, ಈಗ ನಟ್ಟು ಬೋಲ್ಟು ಟೈಟ್ ಮಾಡಿಸಿದ್ರ DKಶಿ? ಹಾಗಾದ್ರೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧಿಕಾರಿಗಳ ನಡೆ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು DCM ಡಿ ಕೆ ಶಿವಕುಮಾರ್ ಅವರು ಉದ್ಘಾಟಿಸಿದಂತ ಜಾಲಿವುಡ್ಗೆ ಬೀಗ ಜಡ್ದಿದ್ಯಾಕೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸ್ವತಃ DCM ಡಿ ಕೆ ಶಿವಕುಮಾರ್ ಅವರೇ ಉದ್ಘಾಟನೆ ಮಾಡಿದಂತ ಈ ಒಂದು ಸ್ಟುಡಿಯೋಗೆ ಬೀಗ ಬಿದ್ದಿದ್ಯಾಕೆ ಅದಂದ್ರೆ 2023 ಆಗಸ್ಟ್ 20ರಂದು ಜಾಲಿವುಡ್ ಡಿ ಕೆ ಶಿವಕುಮಾರ್ ಅವರು ಈ ಸ್ಟುಡಿಯೋವನ್ನ ಅವರೇ ಉದ್ಘಾಟನೆ ಮಾಡಿದ್ರು. ಸೊ ಹಾಗಾದ್ರೆ ಅನಧಿಕೃತವಾಗಿ ಅಲ್ಲಿ ಇರುವಂತಹ ಪಾರ್ಕ್ ಆಗಿರ್ಬೋದು, ಅಸೈನ್ಮೆಂಟ್ ಆಗಿರ್ಬೋದು, ಇದನ್ನ ಒಂದು ಕಡೆ ಉದ್ಘಾಟಿಸ್ಬಿಟ್ರ DCM? ಹಾಗಾದ್ರೆ ಅನಧಿಕೃತವಾಗಿ ಈ ನಡೀತಾ ಇರುವಂತ ಅಲ್ಲಿ ಸೊ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ಇರಲಿಲ್ವಾ? ಅವರೇ ಉದ್ಘಾಟಿಸಿದ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಜಾಲಿವುಡ್ ಉದ್ಘಾಟನೆಯಾಗಿ 2 ವರ್ಷಗಳ ನಂತರ ಬೀಗ ಬಿದ್ದಿದ್ಯಾಕೆ? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ನಡೀತಾ ಇರುವಂಥದ್ದು. ನೋಡಿ, ಸುದೀಪ್ ಅವರು ನಡೆಸ್ತಾ ಇದ್ದಂಥ ಬಿಗ್ ಬಾಸ್ ಶೋಗೆ DCM ಡಿ ಕೆ ಶಿವಕುಮಾರ್ ಅವರೇ ನಟ್ಟು ಬೋಲ್ಟು ಟೈಟ್ ಮಾಡಿಸಿದ್ರ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಒಂದು ಕಡೆ DK ಸಾಹೇಬ್ರು ಏನು ಇಲ್ಲ ಅಂತ ಒಂದು ಕಡೆ ಸುದೀಪ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು. ನೋಡಿ, ಬಿಗ್ ಬಾಸ್ ಪ್ರೆಸ್ ಮೀಟ್ ವೇಳೆ ಸಂದರ್ಭದಲ್ಲಿ ನಟ್ಟು ಬೋಲ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಸುದೀಪ್ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಮಾಧ್ಯಮದವರು. ನೋಡಿ, ನಟ್ಟು ಬೋಲ್ಟು ಕಿತಾಪತಿ ಬೇರೆ ಯಾರು ಅಲ್ಲ, ಸಾಧು ಕೋಕಿಲ ಅವ್ರದ್ದು. ಇದರಲ್ಲಿ DK ಸಾಹೇಬ್ರದ್ದು ಏನೂ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದಾಗ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂಥದ್ದು ನಟ್ಟು ಬೋಲ್ಟು ವಿಚಾರ. ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಎಲ್ಲವೂ ಕೂಡ ಮಾತಾಡಿದಂಥ ನಾಯಕರು. ನೋಡಿ, ಒಂದು ಚಿತ್ರರಂಗದ ಒಂದು ಸನ್ಮಾನ ಸಮಾರಂಭ ಇರುತ್ತೆ. ಆ ಸನ್ಮಾನ ಸಮಾರಂಭದಲ್ಲಿ ವೇದಿಕೆಗೆ ಬರಬೇಕಾದಂಥ ಸಾಕಷ್ಟು ನಾಯಕರುಗಳು, ಒಂದಿಷ್ಟು ಚಲನಚಿತ್ರದ ಸಾಕಷ್ಟು ಸ್ಟಾರ್ ನಟರು ಯಾರೂ ಕೂಡ ಬರೋದಿಲ್ಲ. ಆ ಬರಲಾರ್ದಂಥ ಸಂದರ್ಭದಲ್ಲಿ ಆವಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಸಮಾಧಾನ. ಏನ್ರಿ, ನಿಮ್ಮದೇ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ನೀವೇ ಬರಲಿಲ್ಲ ಅಂತಂದ್ರೆ ಹೇಗೆ? ಸೊ ಈಗ ಒಂದು ಕಾರ್ಯಕ್ರಮಕ್ಕೆ ಒಂದಿಷ್ಟು ವೇದಿಕೆ ಅಂತ ಇದ್ದಂಥ ಸಂದರ್ಭದಲ್ಲಿ ಆ ವೇದಿಕೆ ಮೇಲೆ ಇರಬೇಕಾದಂಥ ನಾಯಕರುಗಳು ಯಾರೂ ಕೂಡ ಇಲ್ಲ ಅಂತಂದಾಗ ಆ ಸ್ಟಾರ್ ನಟರು ಚಿತ್ರರಂಗಕ್ಕೆ ಏನಾಗ್ಬಿಟ್ಟಿದೆ ಹಾಗಾದ್ರೆ? ಸೊ ಆವಾಗ DCM ಡಿ ಕೆ ಶಿವಕುಮಾರ್ ಏನು ಹೇಳ್ಬಿಡ್ತಾರೆ, ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿದೆ. ಸೊ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಏನೋ ಇಲ್ಲಿ DCM ಡಿ ಕೆ ಶಿವಕುಮಾರ್ ಒಂದ್ ಕಡೆ ಮೆಕ್ಯಾನಿಕ್ ಆಗ್ಬಿಟ್ರ ಅನ್ನುವಂಥ ಪ್ರಶ್ನೆ. ಆ ಸಂದರ್ಭದಲ್ಲಿ ಸಾಕಷ್ಟು ಕಲಾವಿದರು ಒಂದು ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಹೇಳಿಕೆಗಳನ್ನ ಸಹಜವಾಗಿ ಕೊಡ್ತಾ ಇರ್ತಾರೆ. ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರುವಂಥದ್ದು ಕಿತಾಪತಿ ಸಾಧು ಕೋಕಿಲ ಅನ್ನುವಂಥ ರೀತಿಯಾಗಿ ಇಲ್ಲಿ ಸುದೀಪ್ ಅವರು ಮಾತಾಡ್ತಾರೆ. ನಮಗೆ ಸರಿಯಾದಂಥ ರೀತಿಯಾಗಿ ಅವರು ಕರೆಸಲಿಲ್ಲ, ಸರಿಯಾದಂಥ ರೀತಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಅವರು ಕರೆಸಬೇಕಾದಂಥ ಸಂದರ್ಭದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದಾಗ ನೋಡಿ, ಈ ರೀತಿ ಆಗೋಯಿತು. ಅವರು ಆಹ್ವಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ಸರಿಯಾದಂಥ ಹೆಸರುಗಳನ್ನು ಪ್ರಸ್ತಾಪ ಮಾಡಲಿಲ್ಲ. ಸೊ ಹೀಗೆ ಎಲ್ಲವೂ ಕೂಡ ಒಂದೊಂದಾಗಿ ಸಾಧು ಕೋಕಿಲ ಅವರ ಮೇಲೆ ಸ್ವತಃ
ಕಿಚ್ಚ ಸುದೀಪ್ ಅವರು ಒಂದು ಕಡೆ ಆರೋಪ ಮಾಡ್ತಾರೆ. ಸೊ ನಟ್ಟು ಬೋಲ್ಟು ವಿಚಾರ ಮತ್ತೊಂದು ಕಡೆ ಈಗ ಬಿಗ್ ಬಾಸ್ ಬಂದಾಗೋದಕ್ಕೆ ನೇರವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅನ್ನುವಂಥ ರೀತಿಯಾಗಿ JDS ಏನು ಒಂದು ಕಡೆ ಟ್ವೀಟ್ ಮಾಡಿದಲ್ಲ, ಈ JDS ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ 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 ವೈರಲ್ ಆಗ್ತಾ ಇರುವಂಥದ್ದು. ಏನಾಗುತ್ತೆ ಏನು ಕತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.